ಈಗ ಪಕ್ಷಕ್ಕೆ ಕರ್ಕೊಂಡೋಗಿ ಬಲಿ ಕೊಟ್ಟಿಲ್ಲ. ಈಗ ಒಬ್ಬೊಬ್ರದ್ದು ಒಂದೊಂದಾಗಿ ಮುಗಿಸ್ತಿದ್ವಪ್ಪ. ನೀವು JDS ಮಧ್ಯೆ ತಂದ್ಬಿಟ್ರೆ ಇವ್ರದ್ದು ಮುಗಿಸಂತಾಡ್ರಿ, ಆಮೇಲೆ JDS ಕತೆ ತಗೊಳ್ಳೋಣ. ಈಗ ನೀತಿಗೆಟ್ಟು ಬಂದವ್ರು ಯಾರು, ನೀತಿಗೆಟ್ಟವ್ರನ್ನ ಕರ್ಕ ಬಂದಾರ ಯಾರನ್ನು ಎಲ್ಲಾರನ್ನು ಹೇಳ್ತೀನಿ. ಈಗ ನನ್ನನ್ನ ಕರ್ಕ ಬಂದವರು ಈಗ ಹೇಳಿದ್ನಲ್ಲ 3 ಜನ ಇವರೇ. ಈಗ ನಾವು ನೀತಿಗೆಟ್ಟರು ಆಗಿದ್ದೀವಿ ಅಂತ ಇಟ್ಕೊಳ್ಳಿ. ನಮ್ಮಂತವ್ರನ್ನ ಕರ್ಕೊಂಬರ್ಬೇಕಾದ್ರೆ ಅವ್ರೇನಾಗಿದ್ರು ಅಲ್ವಾ? ಈಗ ನೀವು ಯಾರಿಗೆ ಹೇಳ್ತಾ ಇದ್ದೀರಿ ನೀತಿಗೆಟ್ಟವ್ರನ್ನ ಕರ್ಕೊಂಬಂದು ಅಂತ ಕೇಳಿ. ಸಿದ್ದರಾಮಯ್ಯನವ್ರನ್ನೂ, DK ಶಿವಕುಮಾರ್ನೂ, ಸುರ್ಜಿತ್ ವಾಲ್ ಅವ್ರನ್ನ ಕೇಳಿ. ನೀವು ಹೋಗಿ ಕೇಳ್ರಿ. ನಾನು ಇವೆಲ್ಲನೂ ಪತ್ರಿಕೆ ಈಗಾಗಲೇ ಪತ್ರ ಬರೆದಿದ್ದೀನಿ, ಪತ್ರ ಬರಿತಾ ಇದ್ದೀನಿ. ಈ ದಿವಸ ಕೂತ್ಕೊಂಡು DK ಶಿವಕುಮಾರ್ ಅವ್ರಿಗೆ, ಪಾರ್ಟಿ ಅಧ್ಯಕ್ಷರಿಗೆ, ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದೀನಿ. ನೀವು ಒಂದು ಕಡೆ ಹೇಳ್ತೀರಿ ನಮ್ಮನ್ನ ಈ ಜಿಲ್ಲೆಯ ಸಂಸದರಾಗಬೇಕು, ಸಂಸದರಾಗಕ್ಕೆ ನೀವು ಸೂಕ್ತವಾದ ಕ್ಯಾಂಡಿಡೇಟು, ಬಲಿಷ್ಠವಾದ ಕ್ಯಾಂಡಿಡೇಟು ಅಂತ ಒಂದು ಕಡೆ ಹೇಳ್ತೀರಿ. ಇನ್ನೊಂದು ಕಡೆ ಹೇಳ್ತೀರಿ ಇವ್ರು ನೀತಿಗೆಟ್ಟರು, ಇವರು ಅದೆಂಥದ್ದು ಎಂಥದ್ದು ಹೇಳ್ತಾರಲ್ಲಪ್ಪ, ವಲಸೆ ಬಂದವರು ಅಂತ ಹೇಳ್ತೀರಿ. ನೀತಿಗೆಟ್ಟರು, ವಲಸಕ್ಕೆ ಬಂದವರು ಅಂತ ಹೇಳಿ ನೀವು ನಮ್ಮನ್ನ MP ಮಾಡೋಕ್ಕೆ ನಮ್ಮ ಹೆಸರು ಸೂಚಿಸ್ತಾ ಇದ್ದೀರಾ? ಯಾವ್ದು ಸೂಚಿಸ್ತಾ ಇದ್ದೀರಿ? ಈಗ ನೀತಿಗೆಟ್ಟರು, ಬುದ್ಧಿ ಕೆಟ್ಟರನ್ನೆಲ್ಲ ಪಕ್ಷಕ್ಕೆ ಕರ್ಕೊಂಬಂದಾರೆ ಯಾರು, ಅವ್ರನ್ನ ಕೇಳಿ ಹೋಗಿ ನೀವು. ಅದನ್ನೇ ಹೈಕಮಾಂಡಿಗೆ ಪತ್ರ ಬರಿತಾ ಇದ್ದೀನಿ ನಾನು. ಹೈಕಮಾಂಡ್ಗೆ ಏನ್ ಈ ತರ ಎಲ್ಲ ಆತ್ಮಗೌರವದ ಇಲ್ಲದೆ ಇರೋಂಥ ಕೆಲಸ ಮಾಡೋಕ್ಕೋಸ್ಕರ ನೀವು ಕರ್ಕೊಂಬಂದ್ರ ನಮ್ಮನ್ನ ಪಕ್ಷಕ್ಕೆ? ಯಾತಕ್ಕೋಸ್ಕರ ಪಕ್ಷಕ್ಕೆ ಕರ್ಕೊಂಬಂದ್ರಿ ನೀವು? ಈ ತರ ಎಲ್ಲ ಮಾತಾಡ್ಸಕ್ ಕರ್ಕೊಂಬಂದ್ರ ನೀವು? ಏನಕ್ಕೆ? ಇವರು ಶಿವಲಿಂಗೇಗೌಡ ನಿಲ್ಬೇಕು ಅಂತಲೂ ಹೇಳೋದು. ಶಿವಲಿಂಗೇಗೌಡ ಸೂಕ್ತವಾದಂತ, ನಾನೇನೋ ಪಾಪ ಮೊದಲನೇ ದಿವಸ ಹೇಳಿರಲ್ಲ, ಏನೋ ಒಳ್ಳೆ ನನಗೆ ಶಬಾಷ್ಗಿರಿ ಕೊಡಕ್ ನೋಡಿ, ಪರವಾಗಿಲ್ಲ ನನ್ನ ಹೆಸರು ಹೇಳ್ಯಾರ ಅಂತೇಳಿ ನಾವು ಪರವಾಗಿಲ್ಲ ಕಣೆ ಅಂತ ಇದ್ವಿ. ಹಿಂದ್ಗಡಿಂದಲೇ ಪುಣ್ಯ ಇಲ್ದೆ, ಅದೆಂಥದ್ದು ನೈತಿಕತೆ ಇಲ್ದೆ ಇರೋರು ಇವ್ರು ವಲಸಿಗರು ಅಂತ ಹೇಳ್ಬಿಟ್ಟು ನಮಗೆ ಶೀಟ್ ಕೊಡೋದ ಸೋಲ್ಸ ಕೆಲಸ ಇದು. ಯಾತಕ್ಕೋಸ್ಕರ ಮಾಡ್ತಾ ಇದ್ರಿ ಇದನ್ನೇ ನಾನು DK ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅಂತ ಮಾಡಿದ್ದೀನಿ, ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ಬೇಕು ಅಂತ ಮಾಡಿದ್ದೀನಿ. ನೀವು ಸಾಮಾನ್ಯವಾದ ವಿಚಾರ ಅಲ್ಲ. ಯಾರೋ ಇವತ್ತು ಯಾರು ವಲಸೆ ಬಂದ್ರು ಅವ್ರು ಬರ್ದೇ ಇದ್ರೆ ಏನಾಗ್ತಾ ಇದ್ರಿ? ಈಗ ಜಗದೀಶ್ ಶೆಟ್ಟರ್ ಬರ್ದಿದ್ರೆ ಎಲ್ಲಿ 5 ಸೀಟಲ್ಲಿ ಕ್ಲಿಕ್ ಆಗವು? ಸೌದಿ ಬರ್ದೇ ಇದ್ರೆ ಏನಾಗೋದು? ಗುಬ್ಬಿ ವಾಸು ಬರ್ದೇ ಇದ್ರೆ ಏನಾಗೋದು? ನಾನು ಬರ್ದೇ ಇದ್ರೆ ಏನಾಗೋದು? ಗೋಪಾಲ್ ಕೃಷ್ಣ ಬರ್ದೇ ಇದ್ರೆ ಏನಾಗೋದು? ಎಷ್ಟು ಜನ ಬಂದಿದ್ದೀವಿ ನಾವು? ಎಷ್ಟು ಜನ ನಾವು ನಿಂತು ನಾವೆಲ್ಲ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದ್ರಿಂದಲೇ ತಾನೇ ಒಂದು ಇಮೇಜ್ ಬಂದಿದ್ದ ಅವತ್ತು ಪಕ್ಷ ಚುನಾವಣೆ ಸಂದರ್ಭದಲ್ಲಿ. ಇವತ್ತು ಅದರಿಂದ ಎಷ್ಟು ಸೀಟ್ ಗೆದ್ದಿರ್ಬಹುದು? ಇವ್ರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಪಕ್ಷ ನಾವೆಲ್ಲ ಕಾರಣ ಇದ್ದೀವಿ. ಈಗ ಹಿಂಗೆ ವಲಸಿಗರು, ಇವರು ನೀತಿಗೆಟ್ಟರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋರಲ್ಲವ ಅಂತೇಳಿ ಇವರು ಸಾರಾ ಸೆಟ್ಟಾಗಂದ್ರೆ, ಹಿಂದೆ ಕಾಂಗ್ರೆಸ್ಗೆ ಬಂದಿರೋರು ಎಲ್ಲವ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಸೇರ್ಯಾರೆ, ಅವರು ವಲಸಿಗ್ರೆ? ಯಾರು ವಲಸಿಗ್ರಿಲ್ಲ ಅಲ್ಲಿ? ಎಲ್ಲರೂ ಇವ್ರು ರಾಜಣ್ಣರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವರೇಪ್ಪ, ಚಲುವರಾಯಸ್ವಾಮಿಯವರು ಅವರೇ, ಇವೊಂದು 75% ಅವರೇ ಇದ್ದಾರಪ್ಪ. ಹಿಂಗ ಅಂದ್ಬಿಟ್ರೆ ನೀವು ವಲಸಿಗರು ಅಂತ ಇವ್ರಿಗೆ ಯಾರು ಕೊಟ್ಟರು? ಇವ್ರಿಗೆ ಹಿಂಗ ಅನ್ನಕ್ಕೆ ಈ ಮನುಷ್ಯನಿಗೆ ಯಾರಪ್ಪ ಹೇಳಿದಾರೆ ಇವ್ರಿಗೆ ಈ ತರ ವಲಸಿಗರು ಅಂತ ಹೇಳು ಅಂತ? ನೀತಿಗೆಟ್ಟರು ಅಂತ ಹೇಳಿ ಕಾಂಗ್ರೆಸ್ಗೆ ಬಂದವರೆಲ್ಲ ನೀತಿಗೆಟ್ಟರ? ಇದನ್ನ ಕೇಳ್ಬೇಕು ಅಂತ ಮಾಡಿದೀನಿ ನಾನು DK ಶಿವಕುಮಾರ್ ಅವ್ರನ್ನ, ಪಾರ್ಟಿ ಅಧ್ಯಕ್ಷರನ್ನ, ಹೈಕಮಾಂಡ್ನ. ದೂರ ಕೊಡ್ತಾ ಇದ್ದೀನಿ, ನಾಡ್ದು ಕೊಡ್ತಾ ಇದ್ದೀನಿ ದೂರ, ಇನ್ನೂ ಕೊಟ್ಟಿಲ್ಲ, ಬರೀತಾ ಇದ್ದೀನಿ. ಇವರ ಪಕ್ಷ 4 ಗೋಡೆ ಮಧ್ಯದಲ್ಲಿ, 4 ಗೋಡೆ ಮಧ್ಯದಲ್ಲಿ ಪಾರ್ಟಿ ಮೀಟಿಂಗ್ ನಲ್ಲಿ ಮಾತಾಡೋ ವಿಚಾರಗಳು ಇವೆಲ್ಲ ಬಂದು ನೀನ್ ನಿಂತ್ಕತೀನಪ್ಪ, ಆಯ್ತು. ಇವ್ರೇನ್ ನಾನು ಕೇಳಿದ ಅಣ್ಣ, ನಿನ್ನ ಹೆಸರನ್ನ ಸೂಚಿಸ್ತಾ ಇದೀವಿ, ನೀನ್ ಪಾರ್ಲಿಮೆಂಟ್ ನಿಲ್ಬೇಕು ಅಂತ ಹೇಳಿ ನನ್ನ ಹತ್ರ ಏನಾರ ಕೇಳಿದ? ನನ್ನ ತೀರ್ಮಾನ ತಗೊಳಕ್ ಇವ್ರು ಯಾರು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.